ಬಟ್ ಅವರು ಅಂತೂ ಮಲಗ್ತಾನೆ ಇಲ್ಲ ಮನುಷ್ಯ. ಅದು ಎಷ್ಟೊತ್ತಿಗೆ ಮಲಗೋರು, ಅದು ಎಷ್ಟೊತ್ತಿಗಿದ್ದವರು, ಬೆಳಿಗ್ಗೆ ಅಷ್ಟೊತ್ತಿಗೆ. ರವಿ ಸರ್ ಹೆಂಗೆ ಅಂತಂದರೆ ಯಾವುದಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅವ್ರಿಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಾರೆ. ಜನ ಏನು ಕೇಳ್ತಾರೆ ಅದಕ್ಕೆ ರೀಚ್ ಆಗ್ಬೇಕು ನಾವು ಅಂತಾರೆ. ಅದ್ರ ಜೊತೆಗೆ ಇನ್ನೊಂದೇನಂತಂದರೆ ಆಮೇಲೆ ಎಲ್ಲರೂ ಮಾಡ್ದಂಗೆ ಮಾಡಬಾರ್ದು, ನಾವೇನಾದ್ರು ಸ್ಪೆಷಲ್ ಆಗಿ ಮಾಡಬೇಕು ಅನ್ನೋದೇ ಅವ್ರಿಗೆ ಯಾವಾಗಲೂ. ಎಲ್ಲರೂ ಮಾಡೋದಲ್ಲ ಕಣ, ನಾವು ಮಾಡಿ ತೋರಿಸ್ಬೇಕು. ಆ ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಬೀಚ್ ಹತ್ರ, ಆ ಫೈಟು ಶೂಟಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ರವಿ ಅವ್ರು ನೋಡಕ್ಕೆ ಬಂದಿದ್ವಿ, ಬಿಡ್ರಿ ಅಂತಾರೆ. ಅತ್ತಮ್ಮಪ್ಪ ಇತ್ತಮ್ಮ ಎಲ್ಲದಕ್ಕಿಂತ ದುರಾಸೆ ನಮ್ಮ ಜಗ್ಗೇಶ್. ಹತ್ತಿನಮ್ಮ ಅದು ಕುಡಿಯೋನಮ್ಮ, ಸೂಪರ್, ನನಗೆ ಯಾಕೋ ಹೀಟ್ ಆಗ್ಬಿಟ್ಟದಮ್ಮ ಹಂಗೆ. ರವಿ ನೋಡ್ಬಿಟ್ಟು ತಿನ್ಲಿ ಬಿಡ್ರಿ, ಮಜಾ ಮಾಡಲಿ, ನಮ್ಮ ಹುಡುಗ ಇರ್ತಾನೆ. ಅವ್ರಂತೂ ಕೇರೇ ಮಾಡ್ತಿಲ್ಲ ಸರ್. ಅವ್ರು ಎಲ್ಲ ಹಿಂಗಿದ್ದವರು, ಹಿಂಗಾಗಿ ಬಂದಿದ್ವಿ ಅಂತ ಲೆಕ್ಕ. ಪಿಕ್ಚರ್ ಮುಗಿಯೋದ್ರು ಪಿಕ್ಚರ್ ಶೂಟ್ ಮಾಡಿ ಸರ್ ನಿಯರ್ ಒಂದು 60 days. ರವಿ ಅವರಂತೂ 4 ಗಂಟೆಗೆ ಹೇಳಿಸ್ಬಿಡೋರು ಸರ್. ಬೆಳಗ್ಗೆ ಬೆಳಗಿನ ಜಾವ 4 ಗಂಟೆಗೆ ಹೇಳ್ರ ಅಂತ ಹೇಳಿಸ್ಬಿಡೋರು. ಅವರು ಎದ್ಬಿಡೋರು, ನೋಡ್ರಿ ಲೊಕೇಶನ್ಗೆ ಹೋಗೋಣ ಅಂದ್ಬಿಡು. ಸರ್ 5 ಗಂಟೆಗೆ ಇರೋರು ಸರ್ ಲೊಕೇಶನಲ್ಲಿ, ಬೆಳಗಿನ ಜಾವ ಸ್ಪಾಟಲ್ಲಿ ಇರೋರು ಡೈಲಿ. ನೀವು ನಾನು ಎಷ್ಟೊತ್ತಿಗೆ ಎದ್ದು ಬರ್ತೀನಿ ಅಷ್ಟು ಜೊತೆ ಬಂದ್ಬಿಡ್ಬೇಕಂಡ್ರು ನೀವು ಅನ್ನೋರು. ಅಷ್ಟೊತ್ತಿಗೆ ಜೊತೆಲಿ ಹೋಗು ಅವ್ರ ಜೊತೆ. ಬೇಗ ಮಲ್ಕೊಬಿಡಿ ರಾತ್ರಿ ಹೊತ್ತು, ಬೆಳಿಗ್ಗೆ ಬೇಗ ಎದ್ಬಿಡಿ ಅನ್ನೋರು. ಬಟ್ ಅವರು ಅಂತೂ ಮಲಗ್ತಾನೆ ಇಲ್ಲ ಮನುಷ್ಯ. ಅದು ಎಷ್ಟೊತ್ತಿಗೆ ಮಲಗೋರು, ಅದು ಎಷ್ಟೊತ್ತಿಗಿದ್ದವರು, ಬೆಳಿಗ್ಗೆ ಅಷ್ಟೊತ್ತಿಗೆ. ಆಮೇಲೆ ಆ ಬ್ಯಾಂಬೂ ಸೆಟ್ ಇದ್ರು ನೋಡಿ ಕಳಸಾದಲ್ಲಿ, ಯಾರೇ ನೀನು ಸುಂದರ ಚೆಲುವೆ ಒಬ್ಬ, ಆ ಮನೆದು ಆ ಬ್ಯಾಂಬೂ ಸೆಟ್ ಕಾಫಿ ಕೂಡ ಬೊಂಬಾಟ ಆಗಿದೆ. ಅದೆಲ್ಲ ಶೂಟ್ ಮಾಡ್ತಾ ಇದ್ವಿ. ಅಲ್ಲೂ ಒಂದು ವಾರ ಶೂಟ್ ಮಾಡಿದ್ವಿ, 10 days ಶೂಟ್ ಮಾಡಿದ್ವಿ. ಶೂಟ್ ಮಾಡ್ತಾ ಅಲ್ಲಿ ಅದು ಯಾವುದೋ ನದಿ ಬರುತ್ತೆ ಅಲ್ಲಿ, ಆ ನದಿ ನೀರೇ ಅಲ್ಲಿಗೆ ಬರ್ತಿದ್ದು. ಆವಾಗ ಏನೋ ನೀರು ಬಿಡ್ತಾವ್ರೆ, ಹುಷಾರಾಗಿರಿ, ಹಿಂಗೆ ಮಳೆ ಬೇರೆ ಬರ್ತಾಯಿತ್ತು ಅವಾಗ, ಸಿಕ್ಕಾಬಿಟ್ಟೆ ಮಳೆ ನೋಡಿ. ಆಮೇಲೆ ಆ ಸೆಟ್ ಎಲ್ಲ ನೋಡ್ಕೊಳ್ಳಿ ಅನ್ನೋದಕ್ಕೆ ಅಲ್ಲಿ ಮೋಹನ್ ಅಂತ ಒಬ್ಬರು ಅಸೋಸಿಯೇಟ್ ಇದ್ದರು, ತಮಿಳ್ ಮೋಹನ್ ಅಂತ, ನಿಮ್ಗೆ ಗೊತ್ತಿರಬೇಕು, ಮೋಹನ್ ಅಂತ. ಅವರೆಲ್ಲ ಇಲ್ಲ ಕಂಪ್ಲೀಟ್ ಆಯಿತು, ಈ ಸೆಟ್ ವರ್ಕ್ ಎಲ್ಲ ಫುಲ್ ಮುಗೀತು ಅಂತ. ನೋಡ್ಬಿಡ್ರ ಮತ್ತೆ ಸೆಟ್ ಹಾಕ್ಸೋಕ್ಕಾಗಲ್ಲ, ನಜೀರು ಸೆಟ್ ಹಾಕ್ಸೋಕ್ಕಾಗಲ್ಲ, ಇಸ್ಮಾಯಿಲು ಇದ್ದ. ಆಮೇಲೆ ನೋಡಪ್ಪ ಹೇಳಿದ್ದೀನಿ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಮತ್ತೆ ಸೆಟ್ ಹಾಕೋಕ್ಕಾಗಲ್ಲ, ಹುಷಾರು ಅಂತ ರವಿ ಅವರು ಕಾಶನ್ ಕೊಟ್ಬಿಟ್ರು ಎಲ್ರಿಗೂ. ಸರ್ ಇವತ್ತು ಮುಗೀತು. ಇಲ್ಲ ಸರ್ ಕಂಪ್ಲೀಟು ಯಾವ ಸೀನು ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ, ನೀವು ಸೆಟ್ ತೆಗಿಬೋದು. ಸರ್ ಇವತ್ತು ಹಂಗೆ ಅಂದಿದ್ದಾರೆ. ಬೆಳಿಗ್ಗೆ ನೋಡ್ರಿ ಸೆಟ್ ಫುಲ್ ನೀರು ಬಂದ್ಬಿಟ್ಟೈತೆ ಸರ್. ಸೆಟ್ ಕಾಣಿಸ್ತಾನೆ ಇಲ್ಲ ನಮಗೆ, ಮುಳುಗೋಗಿದೆ ಅಂದರೆ ಅಷ್ಟು ನೀರು ಬಿಟ್ಟಾರೆ. ಅಯ್ಯರು ಯಪ್ಪ ಏನೇ ಒಂದು ದಿವಸ ಲೇಟ್ ಆಗಿದ್ರಿ ಏನು ಗತಿ ನಮ್ಮದು ಅಂತ ಎಂಥವ್ರಿಗೂ ಎಲ್ಲರಿಗೂ ಅಲ್ವಾ ಹಾಂ. ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಊಟ ತಿಂಡಿ ಎಲ್ಲ ಬೆಳಿಗ್ಗೆ ಆಯಿತು ಅಂತಂದ್ರೆ ನಾನ್ ವೆಜ್ಜು ಸರ್ ಡೈಲಿ. ಅಯ್ಯೋ ಡೈಲಿ ನಾವು ಓದೋರು ಹಿಂಗಿದ್ವಿ, ಬರುವಾಗ ಎಲ್ಲ ವೆಯ್ಟ್ ಆಗಿ ಬಂದ್ಬಿಡಿ. ರವಿಯವರಂತೂ ಊಟ ತಿಂಡಿ ಅವ್ರ ಪ್ರೊಡಕ್ಷನಲ್ಲಂತೂ ಮಾತಾಡೋಂಗಿಲ್ಲ. ಬೆಳಿಗ್ಗೆನೂ ನಾನ್ ವೆಜ್ಜು, ಮಧ್ಯಾಹ್ನನೂ ನಾನ್ ವೆಜ್ಜು, ರಾತ್ರಿ ನಾನ್ ವೆಜ್. ರಾಯಲ್ ಸರ್. ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಇಂಥದ್ದು ಬೇಡ ಅನ್ನೋಂಗಿಲ್ಲ, ಏನು ಬೇಕಾದ್ರೂ ತಿನ್ಬೋದು. ಆ ಥರ ಅವ್ರ ಪ್ರೊಡಕ್ಷನಲ್ಲಿ. ವೀರಸ್ವಾಮಿ ಅವ್ರ ಬಗ್ಗೆ ಸರ್ ಹೇಳಂಗಿದ್ರೆ ಬರೋರ ಸೆಟ್ಗೆ ಒಂದು ಸಾರಿ ಬಂದಿದ್ರು ಮುಹೂರ್ತಕ್ಕಷ್ಟೇ. ಮುಹೂರ್ತಕ್ಕೆ ಬಂದಾಗ ಅಷ್ಟೇ ಅವ್ರು ಮಾತಾಡ್ಸಿದ್ರು, ಎಲ್ರಿಗೂ ಚೆನ್ನಾಗಿ ಮಾಡ್ರಪ್ಪ, ಎಲ್ಲ ಮಾಡ್ರಯ್ಯ ಅಂತ ಎಲ್ಲ ಹೇಳ್ಬಿಟ್ಟೋದ್ರು ಅಷ್ಟೇ. ಆಮೇಲೆ ಮತ್ತೆ ನಾವು ನೋಡಲಿಲ್ಲ. ರವಿ ಸರ್ ನೋಡ್ಕೋತಾರೆ. ರವಿ ಸರ್ ಎಲ್ಲ ನೋಡಿದ್ವಿ. ರವಿ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಲ್ಲ ಇದ್ರಲ್ಲ, ಈಶ್ವರಿ ಬಾಬು ಎಲ್ಲ ಇದ್ರು. ಈಶ್ವರಿ ಬಾಬು, ಆಮೇಲೆ ಇವರು ಕೃಷ್ಣ ಕೃಷ್ಣ ಅವರೇ ಇದ್ದರು. ಕ್ಲೈಮ್ಯಾಕ್ಸ್ ಸರ್ ಅದು, ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಏನು ಟೈಟಾನಿಕಲ್ಲೆಲ್ಲ ನಾವು ನೋಡಿದ್ವಿ, ಬೋಟ್ ಒಳಗಡೆ ನೀರು ಬರೋದು, ಅದು ಹಿಂಗೆ ಸರ್ ನೀರು ಬರೋದು, ಆ ಕ್ಯಾಮ್ರಾ, ಆ ಸೆಟ್ ಅಂತೂ ಸರ್. ಅವತ್ತು ಶೂಟಿಂಗ್ ನಡೀತಾ ಇರಬೇಕಾದ್ರೆ ನಾನು 2 ಪಿಕ್ಚರ್ ಶೂಟಿಂಗು, 2 ಶಿಫ್ಟು. ಇಲ್ಲಿದ್ದೀನಿ, ನಾನು ಮೈಸೂರಲ್ಲಿದ್ದೀನಿ. ತಾಯಿ ಕರಳು ಅಂದ್ಬಿಟ್ಟು ಅಜಂತಾ ವಿನೋದ್ ಅಳ್ವಾ ಅವ್ರದ್ದು. ವಿನೋದ್ ಅಳ್ವಾ ಅವ್ರದ್ದು ಅಜಂತಾ ಮೂವೀಸ್. ಇವರು ಧನಂಜಯ ಅವರು ಪ್ರೊಡ್ಯೂಸರ್, ಇವರು ಡೈರೆಕ್ಟ್ರು ದತ್ತು ಅವರು. ಅಲ್ಲಿಂದ ಬಂದಿದ್ದೀನಿ. ಅಲ್ಲಿಂದ ಇಲ್ಲ ಶೂಟಿಂಗ್ ಬೇಕೇ ಬೇಕು, ಬಂದ್ಬಿಡಿ ಜಲ್ದಿ ಅಂದ್ಬಿಟ್ಟು ಗಾಡಿ ಬಂದು ನಿಂತಿದೆ ಅಲ್ಲಿ ಇದರಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಅಲ್ಲಿಂದ ಬಂದಿದ್ದೀನಿ ಇಲ್ಲಿ ಇದಕ್ಕೆ ಚಾಮುಂಡೇಶ್ವರಿಗೆ.
ಬಂದರೆ ಸೆಟ್ ವರ್ಕ್ ನಡೀತಾ ಇದೆ, ಅಲ್ಲಿ ಒಳಗಡೆ ಎಂಟ್ರ್ ಆಯ್ತೀನಿ, ಅಣ್ಣವ್ರು ಬಂದು ಕೂತವ್ರೆ ಸೆಟ್ಗೆ. ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತಲ್ಲ, ಶಿವ ಮೆಚ್ಚಿದ ಕಣ್ಣಪ್ಪ, ಅದನ್ನು ನೋಡೋಕೆ ಬಂದವರು. ಇದು ಹೆಂಗೆ ನೋಡೋಣ ಅಂತ ಬಂದು ಕೂತ್ಬಿಟ್ಟವ್ರೆ ನೀರು ಮಧ್ಯದಲ್ಲಿ. ನಾನು ಅದು ಅಲ್ಲದೆ ಇವರು ಅಲ್ಲೇ ಕೇಳಿಸ್ತಾ ಇದ್ದೆ ನನಗೆ, ಹೇಳ್ತಾವ್ರೆ ರವಿ ಅವರು, ಇವರು ಇಲ್ಲಿ ಬಂದುಬಿಟ್ಟವ್ರಪ್ಪ, ಎಲ್ಲೆಲ್ಲಿ ಗ್ರೌಂಡಿಂಗ್ ಆಗುತ್ತೋ ಗೊತ್ತಿಲ್ಲ, ಆಮೇಲೆ ವೈರ್ಗಳೆಲ್ಲ ನೀರೊಳಗಡೆ ಹೋಗಿದೆ. ಏನು ಸರ್, ಒಂದು 350 ಟ್ಯಾಂಕು 450 ಟ್ಯಾಂಕ್ ಓಡಿಸಿರ್ಬೇಕು ನೀರು, ಅಷ್ಟು ನೀರು. ಇದು ಎಫೆಕ್ಟ್ ಬರಬೇಕಲ್ಲ, ಸಮುದ್ರ ಒರಿಜಿನಲ್ ಎಫೆಕ್ಟ್ ಬರಬೇಕಲ್ಲ. ಸೆಟ್ ಎಲ್ಲ ಸೂಪರ್ ಸೆಟ್ ಸರ್. ಅದರಲ್ಲೂ ನಾವೆಲ್ಲ ಅಂಥ ಸೆಟ್ಟಲ್ಲಿ ವರ್ಕ್ ಮಾಡ್ತೀವ ಅಂದ್ಕೊಂಡ್ಬಿಟ್ಟಿದ್ದೆ ನಾವು, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರು ಸರ್. ಹಿಂದಿ ಹೀರೋಗೂ ರಣವೀರಾಗೂ ಸಂಬಂಧನೇ ಇಲ್ಲ. ಅಲ್ಲಿ ಇಲ್ಲಿ ಕ್ಲೋಸಪ್ ಕ್ಲೈಮ್ಯಾಕ್ಸ್ ನಡೀತಾ ಇದೆ, ಅಲ್ಲಿ ನೋಡಿದ್ರೆ ಅದು ಇದರಲ್ಲೇ ಇಲ್ಲೂ ಇಲ್ಲ, ಹೀರೋದಲ್ಲಿ ಆ ಪೋಷನ್ನೇ ಇಲ್ಲ. ಬಟ್ ಎಷ್ಟು ನ್ಯಾಚುರಲ್ ಆಗಿತ್ತು ಅಂತಂದರೆ ಅದು ನಿಜವಾಗ್ಲೂ ರಿಯಲ್ ಆಗಿ ನಾವೆಲ್ಲ ಒಂದು ಹಡಗಿನಲ್ಲೇ ಸಮುದ್ರದಲ್ಲೇ ಮಾಡಿದ್ವೇನೋ ಅನ್ನೋ ಥರ ಫೀಲ್ ಕೊಟ್ಟಿದ್ರು. ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು ಸರ್ ನಮ್ಮ ಮಧುಸೂದನ್ ಸರ್. ಅವರು ಅಂತೂ ಒಳ್ಳೆ ಕ್ಯಾಮ್ರಾಮನ್, ಏನು ಹೇಳ್ಕೊಡೋಂಗೆ ಇಲ್ಲ ಅವ್ರಿಗೆಲ್ಲ. ಅವಾಗೆಲ್ಲ ಸೆಟ್ಗೆಲ್ಲ ಹಾಡುಗಳು ಬರೋದಲ್ಲ, ಹಾಡುಗಳು, ಹೌದು, ಹಾಡುಗಳು ಕೇಳಿದಾಗ ನಿಮ್ಗೆ ಏನು ಅನ್ಸೋದು ಸರ್? ಸೂಪರ್ ಸರ್, ಎಂಜಾಯ್ ಮಾಡುವ. ಅನಂತ್ ನಾಗ್ ಅವ್ರು ಬಂದರು ಒಂದ್ಸಾರಿ. ಅನಂತ್ ನಾಗ್ ಅವ್ರು ಬಂದಾಗ ಅವರು ಇವ್ರು ಗೊತ್ತಲ್ಲ ನಮ್ಮ ಚಿನ್ನಿ ಪ್ರಕಾಶ್ ಸರ್, ಎಷ್ಟೋ ನಮಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ ಸರ್. ಚಿನ್ನಿ ಪ್ರಕಾಶ್ ಅವ್ರು ಮಾತ್ರ ಅವ್ರ ಜೊತೆ ನೀವು ಒಂದು 2 ಪಿಕ್ಚರ್ ವರ್ಕ್ ಮಾಡಿ ನಿಮ್ಗೆ ಡ್ಯಾನ್ಸ್ ಬಂದ್ಬಿಡುತ್ತೆ, ರೆಡಿ ಮಾಡಿಬಿಡ್ತಾರೆ 100%. ಈಸಿಯಾಗಿ ಡ್ಯಾನ್ಸ್ ಮಾಡ್ಬೋದು. ಅಂದರೆ ಏನು ಹೇಳ್ಕೊಡ್ತಾರೆ ಕ್ಯಾಚ್ ಮಾಡ್ಬೋದು ನಾವು ಆ ಮೂಮೆಂಟ್ಸ್, ಕಂಫರ್ಟ್ ಮಾಡ್ತಾರೆ. ನಾವು ಈಸಿಯಾಗಿ ಬಂದ್ಬಿಡೋದು, ಒಂದು ಅರ್ಧ ಅಲ್ಲೇ ಕಲ್ತ್ಕೊಂಡ್ಬಿಟ್ಟು. ಯಾಕೆಂದ್ರೆ ಅವ್ರ ಜೊತೆಲೆಲ್ಲ ಸಂಗ್ರಾಮ ಮಾಡಿದ್ವಿ, ಅದೇ ರವಿ ಸರ್. ಅಂಜದ ಗಂಡು ಮಾಡಿದ್ವಿ, ಎಲ್ಲ ಅವರೇನೆ, ಅದೇ ಸೇಮ್ ಟೀಮ್ ಅಲ್ಲ ಆ ಥರದಲ್ಲಿ. ಸರ್, ಶಂಕರ್ ನಾಗ್ ಅವ್ರ ಡೈರೆಕ್ಷನ್ನು ನೀವು ಒಂದು ಅನುಭವ ಪಟ್ರಿ ನಿಮ್ಮ ಮೊದಲನೇ ಸಿನಿಮಾ. ಹೌದು. ರವಿ ಸರ್ ಡೈರೆಕ್ಷನ್ ಯಾವ ಥರ ಇರೋ ಸರ್ ಡೈರೆಕ್ಟರ್? ರವಿ ಸರ್ ಹೆಂಗೆ ಅಂತಂದರೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅವ್ರಿಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಾರೆ. ಜನ ಏನು ಕೇಳ್ತಾರೆ ಅದಕ್ಕೆ ರೀಚ್ ಆಗ್ಬೇಕು ನಾವು ಅಂತಾರೆ. ಅದ್ರ ಜೊತೆಗೆ ಇನ್ನೊಂದೇನಂತಂದರೆ ಅವರು ಎಲ್ಲಿ ಸ್ಕ್ರೀನ್ಗೆ ಏನು ಖರ್ಚು ಮಾಡಬೇಕು ಮಾಡಲೇಬೇಕು, ಅದು ಮಾಡಿದ್ರೇ ಜನ ಬಂದು ಪಿಕ್ಚರ್ ನೋಡ್ತಾರೆ ಅನ್ನೋ ಒಂದು ಅವ್ರದ್ದು ಸಿದ್ಧಾಂತ. ಅದು ಸ್ಯಾಟಿಸ್ಫೈ ಮಾಡಲೇಬೇಕು. ಆಮೇಲೆ ಎಲ್ಲರೂ ಮಾಡ್ದಂಗೆ ಮಾಡಬಾರ್ದು, ನಾವೇನಾದ್ರು ಸ್ಪೆಷಲ್ ಆಗಿ ಮಾಡಬೇಕು ಅನ್ನೋದೇ ಅವ್ರಿಗೆ ಯಾವಾಗಲೂ. ಎಲ್ಲರೂ ಮಾಡೋದಲ್ಲ ಕಣ, ನಾವು ಮಾಡಿ ತೋರಿಸ್ಬೇಕು. ಕ್ಲೈಮ್ಯಾಕ್ಸ್ ಎಷ್ಟು ದಿವಸ ಸರ್ ತೆಗೆದಿದ್ದು ಸರ್? ಚಾಮುಂಡೇಶ್ವರಲ್ಲಿ ಸುಮಾರು ಒಂದು 15 days ಅನ್ಸುತ್ತೆ. ಅಲ್ಲಿ ಭಯ ಆಗಲಿಲ್ಲ ನಿಮ್ಗೆ ನೀರು? ಸರ್, ಭಯ ಆಗೋದಲ್ಲ, ಆ ನೀರು ಹೊಸ್ತಿ ಬಂದ್ಬಿಟ್ಟು ಏನಾಗ್ಬಿಟ್ಟು, ಶಿವ ಮೆಚ್ಚಿದ ಕಣ್ಣಪ್ಪ ಅಲ್ಲಿ ನಡೀತಾ ಇದೆ, ನಾನು ಹೊರ್ಕೊಂಡು ನಿಂತಿದ್ದೀನಿ, ಪಕ್ಕದಲ್ಲಿ ಡಬ್ಬಿಂಗ್ ನಡೀತಾ ಇದೆ, ನಂದು ಡಬ್ಬಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ನನಗೆ ಅವತ್ತಲ್ಲಿ ಶೂಟಿಂಗ್ ಇಲ್ಲ, ಹೊರ್ಕೊಂಡು ನಿಂತಿದ್ದೀನಿ, ರಬರ ಬಂದು ಬಿದ್ದೋಗ್ಬಿಡ್ತಲ್ಲ ಅವತ್ತು ಸೆಟ್ಟು. ಹಾಂ, ಇದು ಮೇಲ್ಗಡೆ ಚಾವಣಿ ಎಲ್ಲ ಹಂಗೆ ಕಳ್ಕೊಂಡ್ಬಿಡ್ತಲ್ಲ ಕೆಳಗಡೆಗೆ. ಅದಂತೂ ನಾನು ಕಣ್ಣಾರ ನೋಡಿದ್, ಹಿಂಗೆ ನೋಡ್ತಾ ಇದ್ದೀನಿ, ಹಂಗೇನೆ ಮುರ್ಕೊಂಡು ಬಿತ್ತು ಸೆಟ್. ಅಷ್ಟು ದೊಡ್ಡ ಸೆಟ್. ಬಟ್ ಅದೆಲ್ಲ ಆದಾಗಲೂ ರವಿ ಸರ್ ಯಾವುದಕ್ಕೂ ತಲೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರು ಕೂಲಾಗಿದ್ರು. ಬಟ್ ಯಾವುದಕ್ಕೂ ಇಲ್ಲ ಸರ್, ಅದು ಆ ಪಿಕ್ಚರ್ಲಿ ಪೇಮೆಂಟ್ ಅಂತ ತಗೊಂಡೇ ಇಲ್ಲ. ಆ ಪಿಕ್ಚರ್ಲಿ ಕೇಳುವಾಗೆಲ್ಲ ದುಡ್ಡು, ಕೇಳುವಾಗೆಲ್ಲ ಖರ್ಚಿಗೆ ದುಡ್ಡು. ಇವ್ರು ಗೊತ್ತಲ್ಲ ನಮ್ಮ ಜಗ್ಗೇಶ್ ಅವರು ಗಾಡಿ ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತಾನೆ ಕಾಸು ಕೇಳೋರು. ಮಜಾ ಇರ್ತದೆ ಮಾತ್ರ. ಆಮೇಲೆ ಅವ್ರು ಇದ್ಬಿಟ್ರಂತೆ ಸೆಟ್ಟಲ್ಲಿ, ಯಾವುದೇ ಪಿಕ್ಚರ್ಲಿ ಇರಲಿ ಸರ್, ನನ್ನ ನಿಜವಾಗ್ಲೂ ಅವ್ನ ಫ್ಯಾನ್ ನಾನು. ಕಮಿಡಿಯನ್ ನಲ್ಲಿ ಮಾತ್ರ ನಂಬರ್ 1. ಆ ಟೈಮಿಂಗ್ ಸೂಪರ್ ಟೈಮಿಂಗು. ನಾನು ಅವ್ನ ಫ್ಯಾನು ನಿಜವಾಗ್ಲೂ. ಸೆಟ್ಟಲ್ಲ ಅವ್ರು ಇದ್ಬಿಟ್ರೆ ಮಾತ್ರ ನಿಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಸರ್. ಅವಾಗ ರವಿ ಸರ್ ಕ್ರೇಜ್ ಬೇರೆ ಅಲ್ಲ ಸರ್. ಆಫ್ಟರ್ ಪ್ರೇಮಲೋಕ ಆದ್ಮೇಲೆ ಮಾಡ್ತಿರೋ ಪಿಕ್ಚರ್ ಏನು ಹೆವಿ ಕ್ರೇಜ್ ಅಂತ ಕಾಣುತ್ತೆ. ನೀವು ಗೀತಾ ಸಿನಿಮಾ ಮಾಡಿದ್ಮೇಲೆ ಗಾಳಿ ಮಾತು ಟೈಮಲ್ಲೇ ಟೆರಿಷಿಯನ್ ಕಾಲೇಜ್ ಅವರು ದಾಸಪ್ರಕಾಶ್ ನಿಮ್ನೆಲ್ಲ ಹುಡ್ಕೊಂಡು ಬರೋದು. ಈ ಅಪ್ಪನಿಗೆ ಹೆಂಗಿರೋದು ಸರ್ ಕ್ರೇಜ್? ಅಯ್ಯೋ ಸಿಕ್ಕಾಬಿಟ್ಟೆ ಸರ್. ಓದ್ ಕಡೆ ಎಲ್ಲ ಕ್ರೇಜ್ ಇವ್ರಿಗೆ. ಎಂತೆಂಥ ಜನ ಹುಡ್ಕೊಂಬರೋರು ಗೊತ್ತಾ ಅವ್ರಿಗೆ? ಇಡೀ ಫ್ಯಾಮಿಲಿ ಬರೋರು, ಬರೀ ಲೇಡೀಸೇ ಜಾಸ್ತಿ ರವಿ ಸರ್ಗೆ. ಆ ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಬೀಚ್ ಹತ್ರ. ಆ ಫೈಟು ಶೂಟಿಂಗ್ ಮಾಡಕ್ ಬಿಡ್ತಾ ಇಲ್ಲ. ರವಿ ಅವ್ರು ನೋಡಕ್ ಬಂದಿದ್ವಿ, ಬಿಡ್ರಿ ಅಂತಾರೆ. ಆಮೇಲೆ ಅಲ್ಲಿ ಮೀನು ಹಿಡಿತಾರಲ್ಲ ಸರ್, ಬೆಸಗ್ರು ಅವರೆಲ್ಲ, ಇಲ್ಲೆಲ್ಲ ಡೈಲಿ ನಾನ್ ವೆಜ್ ಬರುತ್ತೆ. ಅದು ಬಿಟ್ಟು ಈ ನಮ್ಮ ಜಗ್ಗೇಶ್ ಗೊತ್ತಲ್ಲ, ಅವರು ಇಲ್ಲಿ ಮಾಡ್ಸೋಣಮ್ಮ ಚೆನ್ನಾಗಿರ್ತದೆ, ಇವ್ರಿಗೆ ಏನೋ ದುಡ್ಡು ಕೊಟ್ಟು ಮಾಡ್ಸೋಣ. ಅವ್ರಿಗೆ ಒಂಥರ
ಇಲ್ಲಿ ನಾವು ಮಾಡೋ ಮೀನು ಇದೆಲ್ಲ ತಿಂತಾರೆ ಅವರು ಅಂತ ಅವ್ರಿಗೊಂತಾರೆ. ಏನಿಲ್ಲ ಚೆನ್ನಾಗೈತೆ ಮಾಡಿ ಅಂದರೆ ಅವ್ರು ಏನು ಮಾಡೋರೆ, ನಾವು 5 ಜನಕ್ಕೆ ಮಾಡ್ಸೋಣ ಅಂದ್ಬಿಟ್ಟು ಇವ್ನು ಮಾಡಿಸಿರೋದು. ಆ 5 ಜನ ಮೆತ್ತಿಗೇನು ಕದ್ದು ಮುಚ್ಚಿ ತಿನ್ಕೊಳ್ಳೋಣ ಅಂತ. ಆ ತಿನ್ನ ನಾನು ಮಾಡಿರೋದು ಏನು ಮಾಡೋರು, ಇಡೀ ಪ್ರೊಡಕ್ಷನ್ಗೆ ಮಾಡ್ಬಿಟ್ಟವ್ರು ಅವರು ಎಲ್ಲರೂ. ಅವರು ರವಿ ಸರ್ ತಾಮನ್ ಪಾಪ ಪ್ರೀತಿಯಿಂದ ಕೊಡ್ತಾವ್ರೆ ಕೂಡ ಎಲ್ರಿಗೂ ಹಂಚಿ ಎಲ್ಲ ಸೂಪರ್ ಊಟ ಸರ್, ಒಳ್ಳೆ ಟೇಸ್ಟು. ಅದು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಎಷ್ಟು ಖುಷಿ ಆಗತ್ತಲ್ಲ ಸರಿ ಹಳೆ ವಿಚಾರಗಳು ಮಾತಾಡ್ತಾರೆ. ಅಷ್ಟಾದ್ರೂ ನಾವು ಮೆಡ್ರಾಸ್ AVM ಅಲ್ಲಿ ಶೂಟಿಂಗು, ರಣಧೀರ ಯಾವುದು ಇವ್ರದ್ದು ಲೋಕೇಶ್ ಅವರು ಅಂದರೆ ಇವ್ರ ಮನೆ ಖುಷ್ಬು ಅವರು ತಂದೆ ಮನೆ, ಅಲ್ಲಿ AVM ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಅಲ್ಲೂ ಬೆಳಗಾದ್ರೆ ನಾನ್ ವೆಜ್ಜು, ಮಧ್ಯಾಹ್ನ ನಾನ್ ವೆಜ್ ಅಲ್ಲ. ಆ ತಮಿಳ್ನಾಡಲ್ಲಿ ಸರ್ ನನಗೆ ಹೆಸರೇ ಗೊತ್ತಿಲ್ಲ ಸರ್, ಪೊನ್ಸ್ವಾಮಿ ಹೋಟ್ಲು, ಮುನಿಯಾಂಡಿ ಹೋಟ್ಲು ಅಂತ ಇದೆ, ಅದು ಫೇಮಸ್ ಅಂತ ಹೇಳಿ. ಪೊನ್ಸ್ವಾಮಿ ಮುನಿಯಾಂಡಿ ಅಂದರೆ ಯಾರು ಅದನ್ನು ನೋಡ್ಕೊ ಬಂದಿರೋರು, ಜಗ್ಗೇಶ್ ಅವರು. ಪೊನ್ಸ್ವಾಮಿಗೆ ಹೋಗೋಣ ಅರವಿಂದು, ಚೆನ್ನಾಗಿ ಟೋಟಲ್ ಪಿಕ್ಚರ್ ಸರ್, ಟೋಟಲ್ ಪಿಕ್ಚರ್ ನಮ್ಮ ಜೊತೆಲೇ ಕಾರೋದು. 5 ಜನಕ್ಕೆ ಒಂದು ಅಂಬಾಸಿಡರ್ ಕೊಟ್ಬಿಟ್ಟಿದ್ರು. ಒಂದು ರಾಯಲ್ ಪ್ರೊಡಕ್ಷನ್ ಅಲ್ಲ, ರಾಯಲ್ ಪ್ರೊಡಕ್ಷನ್. ಆಮೇಲೆ ಅಲ್ಲಿ ಇದರಲ್ಲಿ ರೂಮು ಸ್ವಾಗತ್ ಹೋಟೆಲಲ್ಲಿ, ಆ ಸ್ವಾಗತಲ್ಲಿ ಏನು ಅಲ್ಲೆಲ್ಲ ಅಷ್ಟೆಲ್ಲ ತಿಂದ್ರು ಇಲ್ಲಿ ಬಂದೇನು ಅಲ್ಲಿ ಫೇಮಸ್ಸು ಯಾವುದು ಜ್ಯೂಸು, ಫ್ರೂಟ್ ಸಲಾಡು, ಐಸ್ ಕ್ರೀಮು ಇವೆಲ್ಲ ಅದೆಲ್ಲ ತಿನ್ನೋದು. ಏನು ಬಿಲ್ಗಳು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬ ಇದ್ದ ಸರ್, ಸತಾಬಿಟ್ಟ ಅವರು, ಈಶ್ವರಿ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬ ಅಳ್ಬ, ನಿಮ್ಗೆ ಗೊತ್ತಿರಬೇಕು ಅವ್ರ ಹೆಸರು ಏನೋ ಸಡನ್ ಆಗಿ ಜ್ಞಾಪಕ ಪ್ರಾಬ್ಲಮ್ ಇದ್ರೆ ಅವರು ಕಂಪ್ಲೇಂಟ್ ಮಾಡೋರು ರವಿ ಅವ್ರಿಗೆ, ಸಾರ್ ಏನು ಸಾರ್ ಈ ಪುಡಿ ಸಾಪಿಡ್ರ ಅಂದ್ರೆ ನಾವು ಸಿಕ್ಕದೆಲ್ಲ ತಿನ್ನುವ ಅಲ್ಲಿ ಏನು ಜ್ಯೂಸ್ ಅಂತೆ ಏನೇನು ಸಿಗ್ತದೋ ಅದು ತಗಮ್ಮಪ್ಪ ಇತ್ತಮ್ಮ. ಎಲ್ಲದಕ್ಕಿಂತ ದುರಾಸೆ ನಮ್ಮ ಜಗ್ಗೇಶ್. ಅದು ತಿನ್ನೋಣಮ್ಮ, ಅದು ಕುಡಿಯೋಣಮ್ಮ, ಸೂಪರ್, ನನಗೆ ಯಾಕೋ ಹೀಟ್ ಆಗ್ಬಿಟ್ಟದಮ್ಮ ಹಂಗೆ. ಅವನು ಏನಂದ್ರು ನಮ್ಮ ನಗು ಕಾಗಲ್ಲ ಕಾಮಿಡಿ. ಯಾವೊಂದು ಏನು ಸಾರ್ ಇಷ್ಟು ಬಿಲ್ ಬರ್ತಾ ಇದ್ದೇನೆ ರವಿ ನೋಡ್ಬಿಟ್ಟು ತಿನ್ಲಿ ಬಿಡ್ರಿ ಮಜಾ ಮಾಡಿ ನಮ್ಮ ಹುಡುಗ ಇರ್ತಾನೆ. ಅವ್ರಂತ ಕೇರೇ ಮಾಡ್ತಿಲ್ಲ ಸರ್, ಅವರು ಎಲ್ಲ ಹಿಂಗಿದ್ದವರು ಹಿಂಗಾಗಿ ಬಂದಿದ್ವಿ ಅಂತ ಲೆಕ್ಕ. ಪಿಕ್ಚರ್ ಸರ್ ನಿಯರ್ ಒಂದು 60 days, 60-70 days ಇರ್ಬೇಕು. ಖುಷ್ಬು ಅವರು ಆರಾಮಾಗಿರೋರು, ಎಲ್ಲರ ಜೊತೆ ಹೊಂದ್ಕೊಂಡ್ಬಿಟ್ರು ಸರ್ ಅವರು. ರಾತ್ರಿ ಹೊತ್ತು ಮಲಗಿದ್ರು, ಬೆಳಿಗ್ಗೆ ಹೊತ್ತು ಬಂದು ಆ ಲಾಡ್ಜಲ್ಲಿ ಅವರೇ ಹೇಳ್ಸೋರು, ಖುಷ್ಬು ಅವರು ಊಟ 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 ಅನ್ನೋರು ಬಂದು. ರಣಧೀರ ಬಂದ್ಮೇಲೆ ಅರವಿಂದ್ ಸರ್ ನಿಮ್ದು ಕ್ರೇಜ್ ಜಾಸ್ತಿ ಆಯ್ತು. ಹೌದೌದು, ಯಾಕೆಂದ್ರೆ ನಾವು ನೋಡಿ ನಾವೆಲ್ಲ ಸಂಜು ಅಂತ, ಆಮೇಲೆ ಆ ಪಾತ್ರಕ್ಕೆ ಪ್ರಾಮಿನೆನ್ಸ್ ಇತ್ತು, ಲಿರಿಕಲ್ ನಿಮ್ಮ ಹೆಸರಿತ್ತು. ಆಮೇಲೆ ಆ ಬಿಲ್ಲಾ ಫೈಟ್ ಅಲ್ಲಿ ಮಗು ಇಲ್ಲೇನ್ ನಡೀತಿದೆ ನಿಮ್ದೇ ಫಸ್ಟ್ ಬರೋದು, ಇಲ್ಲಿ ಬಡ ಪ್ರೇಮಿಗಳಿಗೆ ಮದುವೆ ನಡೀತಿದೆ ಬರೀ ನಿಮ್ದೇ ಫಸ್ಟ್, ನಿಮ್ದೇ ಕ್ಲೋಸ್ ಅಲ್ಲಿ. ರವಿ ಸರೇ ಇಲ್ಲ ಆ ಫ್ರೇಮ್ ಅಲ್ಲಿ, ನಿಮ್ದು ಕ್ಲೋಸ್ ಇದೆ ಅದ್ರಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವಾಗ ಉದ್ಯಮದಲ್ಲಿ ಒಂದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಯ್ತು. ಅರವಿಂದ್ ಒಬ್ಬ ಹೀರೋ ಬಂದ ಇಂಡಸ್ಟ್ರಿಗೆ, ಸಪೋರ್ಟಿಂಗ್ ರೋಲು, ಕ್ಯಾರೆಕ್ಟರ್ ರೋಲ್ ಮಾಡ್ಕೊಂಡು ಬಂದಂತ ಅರವಿಂದ್ ಒಬ್ಬ ಹೀರೋ ಆಗ್ತಾ ಇದ್ದಾನೆ. ಯಾಕೆ ನಮ್ಮ ಅರವಿಂದ್ ಅವ್ರು ಹೀರೋ ಆಗಕ್ಕೆ ಪ್ರಯತ್ನ ಪಡಲಿಲ್ಲ? ಇದು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಕ್ಕೆ ನಾನು ಎಲ್ಲೂ ಪ್ರೆಸ್ ಮೀಟು ಎಲ್ಲೂ ಪ್ರೆಸ್ನಲ್ಲಿ ಹೇಳದೇ ಇರೋದಕ್ಕೆ ಬಚಾವ್. ನಾನು ಹೇಳ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗಿರೋದು. ಕರೆಕ್ಟ್. ಹಂಗೂ ಯಾರಿಗೆ ಗೊತ್ತಾಯ್ತು, ನಮ್ಮ ಮೈಸೂರು ಹರೀಶ್ಗೆ ಹೆಂಗೆ ಗೊತ್ತಾಗಿದೆ ಗೊತ್ತಿಲ್ಲ. ನಾನು ಹೇಳೇ ಇಲ್ಲ, ಅವನು ಗಣೇಶ್ ಮಾಲಲ್ಲೇ ಅವನೇ, ನಾನು ಗಣೇಶ್ ಮಾಲಲ್ಲೇ ಇದ್ದೀನಿ, ಎಲ್ಲೂ ಬಾಯ್ಬಿಟ್ಟಿಲ್ಲ ನಾವು.